ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಬೆಳ್ಳುಳ್ಳಿ ಗೊಜ್ಜು. ಚಳಿಗಾಲಕ್ಕಂತೂ ಮಾಡಿಸಿದ ರೆಸಿಪಿ ಇದು. ದೋಸೆ, ಇಡ್ಲಿ, ಅನ್ನ ಎಲ್ಲದ್ರ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ನು. ರೆಸಿಪಿನ ಟ್ರೈ ಮಾಡಿ. ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ. ಸಣ್ಣ ಚಮಚದಲ್ಲಿ 2 ಚಮಚದಷ್ಟು ಎಣ್ಣೆ. ಗ್ಯಾಸ್ ಸ್ಟವ್ನ ಹಚ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದು ಸಾಸಿವೆ ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು. ಮೆಂತ್ಯ ಕಾಳು ಸುಮಾರು ಒಂದು 8ರಿಂದ 10 ಕಾಳಷ್ಟಿದೆ. ಸಾಸಿವೆ ಚಿಟಪಟ ಅಂದಮೇಲೆ ಇದು ಈರುಳ್ಳಿ, 3 ಮೀಡಿಯಂ ಸೈಜ್ ಈರುಳ್ಳಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಕರಿಬೇವಿನ ಎಲೆ ಸುಮಾರು ಒಂದು 7ರಿಂದ 8 ಇದು ಸುಮಾರು ಒಂದು 20ರಿಂದ 25 ಬೆಳ್ಳುಳ್ಳಿ ಎಸಳುಗಳು, ಮೀಡಿಯಂ ಸೈಜ್ 2 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ರೀತಿಯಾಗಿ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಇದನ್ನ ಸ್ವಲ್ಪ ಮಟ್ಟಕ್ಕಷ್ಟು ಜಜ್ಜಿ ಕೂಡ ಸೇರಿಸ್ಬೋದು. ನಾನು ಜಜ್ಜಿಲ್ಲ, ಯಾಕಂದರೆ ಜಜ್ಜಿ ಸೇರಿಸಿದ್ರೆ ತುಂಬಾ ಜಾಸ್ತಿ ಫ್ಲೇವರ್ ಆಗಿಬಿಡುತ್ತೆ ಅಂತ. ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಈರುಳ್ಳಿ ಮೆತ್ತಗಾಗಿ ಕೆಂಪಾಗಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಲೇನೆ. ಇದು ಬೇಯಷ್ಟರಲ್ಲಿ ರುಬ್ಬ ಮಸಾಲ ತಯಾರಿ ಮಾಡ್ಕೊಳ್ಳೋಣ. ಇದು ಹಸಿ ತೆಂಗಿನ ತುರಿ. ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ತುರಿದು ಸೇರಿಸ್ತಾ ಇದ್ದೀನಿ. ಇದು ಸಾರಿನ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು. ಬೈ ಚಾನ್ಸ್ ನಿಮ್ಮ ಮನೇಲಿ ಸಾರಿನ ಪುಡಿ, ಸಾಂಬಾರು ಪುಡಿ ಇಲ್ಲ ಅಂದರೆ ಅಚ್ಕಾರದ ಪುಡಿ 1 ಚಮಚದಷ್ಟು ಸೇರಿಸಿ. ಧನಿಯಾ ಪುಡಿ ಅರ್ಧ ಚಮಚದಷ್ಟು. ಈ ಗೊಜ್ಜಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹುಣಸೆಹಣ್ಣು ತೊಳೆದು ಸೇರಿಸ್ತಾ ಇದ್ದೀನಿ. ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ. ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಈಗ ನಾನು ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಕೆಂಪು ಕೂಡ ಆಗಿದೆ, ಬೆಳ್ಳುಳ್ಳಿ ಹಸಿ ವಾಸನೆ ಕೂಡ ಹೋಗಿದೆ. ಟೊಮೆಟೊ ಸೇರಿಸ್ತಾ ಇದ್ದೀನಿ, ಒಂದು ಸಣ್ಣ ಟೊಮೆಟೊ. ಈಗ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಟೊಮೆಟೊ ಕೂಡ ಮೆತ್ತಗಾಗಕ್ಕೆ ಬಂದಿದೆ. ರುಬ್ಕೊಂಡಿದ್ನಲ್ಲ ಆ ಮಸಾಲ ಸೇರಿಸ್ತಾ ಇದ್ದೀನಿ. ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪನ್ನ ಸೇರಿಸಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದನ್ನು ಒಮ್ಮೆ ಚೆಕ್ ಮಾಡಿ, ಗಟ್ಟಿಯಾಗಬೇಕಾ ತೆಳುವಾಗಬೇಕಾ ಅಂತ. ಬೈ ಚಾನ್ಸ್ ನಿಮಗೆ ತೆಳುವಾಗಬೇಕನ್ನಂಗಿದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ತುಂಬಾ ಫಾಸ್ಟ್ ಮತ್ತು ಈಸಿ ರೆಸಿಪಿ. ಕೇವಲ ಒಂದು 10 ನಿಮಿಷದಲ್ಲೇ ತಯಾರಿ ಮಾಡ್ಕೋಬೋದು. ಈಗ ಬೆಳ್ಳುಳ್ಳಿ ಗೊಜ್ಜು ಚೆನ್ನಾಗಿ ಕುದೀತಾ ಇದೆ. ಕಲಿಸ್ಕೊಳ್ಳಿ ಒಮ್ಮೆ. ಎಲ್ಲ ಆದಮೇಲೆ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇಷ್ಟು ಸಾಕು. ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಯಾಗಿ ಖಾರವಾಗಿ ಹುಳಿಯಾಗಿರೋ ಬೆಳ್ಳುಳ್ಳಿ ಗೊಜ್ಜು ತಯಾರಾಗಿದೆ. ದೋಸೆ, ಇಡ್ಲಿ, ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್ನು. ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.